ನಾವು ಗೊತ್ತಿದೆಯೋ ಗೊತ್ತಿಲ್ಲದೇನೋ ಈಗ ಸರ್ಕಾರಗಳು ತಪ್ಪು ಮಾಡಿರ್ತದೆ, ನಾವು ಪ್ರತಿಭಟನೆಗಳು ಮಾಡಿದ್ದೇವೆ, ಹೇಳಿದ್ದೇವೆ. ಈಗ ನಾನು ಅದಕ್ಕೋಸ್ಕರ ನಾನು ಮೊದಲು ಬಂದು ಹೋಗಿದ್ದೆ. ನಾನು ಈಗ ತಿರ್ಗಾ 1 ವರ್ಷದಿಂದ ಬಂದಿದ್ದೆ. ನಾನು ಈಗ ಮತ್ತೆ ನಾನು ನಮ್ಮ ರಾಷ್ಟ್ರ ನಾಯಕರು ಬರ್ತಾರೆ, ಹರಿಪ್ರಸಾದ್ ಅವರು ಕೂಡ ಬಂದು ಪ್ರಸ್ತಾವನೆ ತಿಳಿಸಿದ್ದಾರೆ ನನಗೆ. ಸೋನಿಯಾ ಗಾಂಧಿ ಇಲ್ಲ, ರಾಹುಲ್ ಗಾಂಧಿ ಅವರು. ನಾನು ಅವ್ರಿಗೆ ಒಂದು ರಿಪೋರ್ಟ್ ಕೊಡ್ತಾ ಇದ್ದೀನಿ, ವಿತಿನ್ 2 days ರಿಪೋರ್ಟ್ ಕೊಡ್ತಾ ಇದ್ದೀನಿ. ನೋಡಿ, ಅಮೆಂಡ್ಮೆಂಟ್ ರದ್ದು ಮಾಡೋದು ಅವ್ರು ಮಾಡಲ್ಲ, ಬಟ್ ನಾವು ಈ ಖಾದಿ ಉದ್ಯೋಗವನ್ನು ಬಳಸ್ಕೊಂಡು ಬರ್ತಾ ಇರೋ ಜೊತೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಲಿ ನಾವು ಧೈರ್ಯವಾಗಿ ನಿಲ್ಲಬೇಕಾಗ್ತದೆ. 1 ಲಕ್ಷ ಜನ ಬೆಂಗಳೂರಲ್ಲಿ ಸೇರಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಆಲ್ರೆಡಿ ಮೇಕೆದಾಟು ಯೋಜನೆಯಿಂದ ಸಾಕಷ್ಟು ಜನ ತೊಂದರೆ, ಯಾರಿಗೂ ತೊಂದರೆ ಇಲ್ಲ. ಒಂದಿನಕ್ಕೆ ಏನು ಅವತ್ತೆಲ್ಲ ರಜೆ ಇರ್ತದೆ, ಒಂದಿನ ರಜೆ ಇರ್ತದೆ. 3 ದಿನ ಮಧ್ಯಾಹ್ನ 2 ಗಂಟೆಗೆ ಮಧ್ಯಾಹ್ನ 3 ದಿನ ರಜಾ. ಸೆಕೆಂಡ್ ಸಾಟರ್ಡೇ ಇರ್ತದೆ, ಸಂಡೇನೂ ಇರ್ತದೆ, ಮಂಡೇನೂ 15th ಆಗಸ್ಟ್ 15th ಮಂಡೇ ಇರ್ತದೆ. ನೀವು ದಯವಿಟ್ಟು ಬನ್ನಿ. ಯಾವ ಹುಬ್ಬಳ್ಳಿಯಲ್ಲಿ ತಿರಂಗಾಗಿ ಹೋರಾಟ ಆಯ್ತು, ಈಗ ಹೋರಾಟ ಆಯ್ತು, ಅದೇ ಊರಲ್ಲಿ ಇವತ್ತು ಅವರು ಎಷ್ಟು ಫ್ಲ್ಯಾಗ್ ಕೊಡೋಕ್ಕಾಗ್ತದೋ ನಾನು ಕೇಳಕ್ಕೆ ಬಂದಿದ್ದೀನಿ. ಅವ್ರು ಕೇಳಿ ಎಷ್ಟು ಫ್ಲ್ಯಾಗ್ ಮಾಡಿಕೊಡೋಕ್ಕಾಗ್ತದೋ ಅವ್ರಿಗೆ ಆರ್ಡರ್ ಕೊಡ್ತೀನಿ. ನಾನು ಮಿಕ್ಕಿದ್ದ ಬೇರೆ ಕಡೆ ನಾವು ಪರ್ಚೇಸ್ ಮಾಡಲೇಬೇಕಾಗ್ತದೆ. ಅವರು ನಮ್ಮ ಇಲ್ಲಿ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಸೈಜು ಕೊಟ್ಟಿದ್ದೀನಿ. ಅವ್ರ ಕೈಲಿ ಎಷ್ಟು ಸಪ್ಲೈ ಮಾಡೋಕ್ಕಾಗ್ತದೋ ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಆಮೇಲೆ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ ನೇರವಾಗಿ ಕೂಡ ಅವ್ರ ಹತ್ರ ಸಂಪರ್ಕ ಮಾಡಿಕೊಂಡು ಈ ನಿಮ್ಮ ಫ್ಲ್ಯಾಗನ್ನು ಹಾಕುವಂಥ ಸಂದರ್ಭದಲ್ಲಿ ಇಲ್ಲಾಗದೇ ಇರ್ಬೋದು, ಬೇರೆ ಎಲ್ಲರೂ ಇಡೀ ರಾಜ್ಯದ ಉದ್ದಗಳು ಕೂಡ ಎಲ್ಲೆಲ್ಲಿ ತಯಾರಿಗಳು ಮಾಡೋಕ್ಕೆ ಅಲ್ಲ, ರಾಷ್ಟ್ರಧ್ವಜ ಇಲ್ಲಿ ಸರಿ ಸಪ್ಲೈಯಿಂಗ್ ಮಾಡೋಷ್ಟು ಕೆಪಾಸಿಟಿ ನನಗೆ ಕೇಳ್ದೆ ಹೆಣ್ಮಕ್ಳನ್ನ. ಬರೀ 5,000 7,000 ಸಂಬಳ ಬರ್ತಾ ಇದ್ದಿತ್ತು ಪಾಪ ಇವ್ರಿಗೆ. ಅವ್ರು ಎಷ್ಟು ಜನ ಇದೆ ಅದನ್ನೆಲ್ಲ ಕೇಳಿದ್ದೀನಿ ನಾನು. ಅವ್ರಿಗೆ ನನಗೆ 1200 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ನನಗೆ ಒಂದು 5,000 7,000 ಮಾಡ್ಬೋದು ಅಂತ ನಾನು ಹೇಳ್ತಾಯಿದ್ರು. ಅದೆಷ್ಟು ನಮಗೆ, ಯಾಕೆಂದ್ರೆ ಅವ್ರಿಗೆಲ್ಲ ಆರ್ಡ್ರ್ ಇದೆಯಲ್ಲ, ಆರ್ಡ್ರ್ ಬಿಟ್ಟು ಆಮೇಲೆ ತಿರ್ಗಾ ಆಗ್ಬೋದು 10ನೇ ತಾರೀಕು ಒಳಗಡೆ ಸಪ್ಲೈ ಆಗಬೇಕು ಅಂತ ಹೇಳಿದ್ದೀನಿ. ಎಷ್ಟು ಮಾಡ್ತಾರೋ ಪಕ್ಷದಿಂದ ನಾನೊಂದು ಆರ್ಡರ್ ಕೊಟ್ಬಿಟ್ಟು ಹೋಗ್ತೀನಿ. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು ಈ ರೀತಿ ಕಾನೂನನ್ನ ಬದಲಾವಣೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಲಿಲ್ಲ. ಡಿ.ಕೆ. ಹರಿಪ್ರಸಾದ್ ಹೇಳ್ಕೊಂಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲೆಲ್ಲ ಚರ್ಚೆ ಆಗಿದೆ, ನಮ್ಮ ಸಂಸದರೆಲ್ಲ ಮಾತಾಡಿದ್ದಾರೆ ಎಲ್ಲೋ ಒಂದು. ಸೊ ನೀವು ಅರ್ಥ